ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಬರೀ ಪ್ರವಚನವನ್ನ ಭಾಷಣವನ್ನ ಮಾತ್ರ ಮಾಡೋದಿಲ್ಲ. ಬಸವಣ್ಣನವರ ಕಾಯಕ ತತ್ವವನ್ನ ನಿಜವಾಗಿಯೂ ಜೀವನದಲ್ಲಿ ಅಳವಡಿಸಿಕೊಂಡಂಥವರು. ಅವರು ಮಾಡಿರುವ ಹಲವಾರು ಕಾಯಕಗಳಲ್ಲಿ ಬಹಳ ವಿಶೇಷವಾದಂತಹ ಕಾಯಕ ಅಂದ್ರೆ ಗುರುಕುಲದ ನಿರ್ಮಾಣ. 400ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ, ಮತ, ಪಂಥ ಇವುಗಳ ತಡೆಗೋಡೆ ಇಲ್ಲದೆ ಉಚಿತವಾಗಿ ವಸತಿ, ಊಟದೊಂದಿಗೆ ಭಾರತೀಯ ಪುರಾತನ ಕಲೆಗಳನ್ನ ಕಲಿಸುವಂತಹ ಕಾಯಕವನ್ನ ಬಹುದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಬಾಲಕಿಯರನ್ನು ಸೇರಿದಂತೆ 8 ವರ್ಷಕ್ಕೆ ಬಂದು ದಾಖಲಾದ್ರೆ 12 ವರ್ಷಗಳವರೆಗೆ ಅಂದ್ರೆ 20ನೇ ವಯಸ್ಸಿನವರೆಗೂ ಗುರುಕುಲದಲ್ಲಿ ಇದ್ದು 64 ತರದ ವಿದ್ಯೆಗಳನ್ನ, 14 ತರದ ಕಲೆಗಳನ್ನ, ವೇದ ಉಪನಿಷತ್ತುಗಳನ್ನ ಕಲಿಸಿ ರಾಮಾಯಣ ಮಹಾಭಾರತದ ವಿಚಾರಗಳನ್ನ ತುಂಬುವಂತಹ ಕೆಲಸವನ್ನ ಮಾಡುವ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಇವತ್ತಿಗೂ ಜೀವಂತವಾಗಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬಿಲ್ ವಿದ್ಯೆ, ಕುದುರೆ ಸವಾರಿ, ಕತ್ತಿ ವರಸೆಯಂತಹ ಸಾಹಸಿ ವಿದ್ಯೆಗಳನ್ನ ಕಲಿಸುವ ಮೂಲಕ ಅವುಗಳನ್ನ ಜೀವಂತವಾಗಿಡ್ತಾ ಇದ್ದಾರೆ. ನಮ್ಮ ಪ್ರಾಚೀನ ವಿದ್ಯೆಗಳಾಗಿರುವಂತಹ ಕುಸ್ತಿ, ಮಲ್ಲಕಂಬ, ಯೋಗ, ಆಯುರ್ವೇದದಂತ ಹಲವಾರು ಕಲೆಗಳನ್ನ ಮಕ್ಕಳಿಗೆ ಧಾರೆ ಏರಿತಾ ಇದ್ದಾರೆ. ಅದರ ಜೊತೆಗೆ ಕೃಷಿಯನ್ನು ಸಹಿತ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಸ್ವಾವಲಂಬಿ ಜೀವನವನ್ನ ನಡೆಸೋದಕ್ಕಾಗಿ ಚಪ್ಪಲಿಯನ್ನ ತಯಾರು ಮಾಡೋದ್ರಿಂದ ಹಿಡಿದು ಆಧುನಿಕ ಕಾಲದ ಯಂತ್ರಗಳನ್ನ ತಯಾರು ಮಾಡುವವರೆಗೂ ಎಲ್ಲ ತರದ ತಂತ್ರಜ್ಞಾನಗಳನ್ನ ಮಕ್ಕಳಿಗೆ ಕಲಿಸ್ತಾ ಇರುವಂತಹ ಬಹುದೊಡ್ಡ ಕಾಯಕವನ್ನ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ.